ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಗೊಂದಲ ವಾತಾವರಣ ನಿರ್ಮಾಣ ಆಗಿದೆ ಅಂಥೇಳಿ ಸರ್ಕಾರದವರು 2 ತಿಂಗಳ ಅವಧಿಯಲ್ಲಿ ಈ ಗೊಂದಲವನ್ನು ನಿವಾರಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 7 ಲಕ್ಷ ಜನರು ಏಕೆ ಮತ್ತು ಎಡಿ ಅಂಥೇಳಿ ಬರೆದು ಅವರು ಯಾವ ಸಮುದಾಯದವರು ಅಂಥೇಳಿ ನಿಖರವಾಗಿ ಮಾಹಿತಿ ಇಲ್ಲ ಅನ್ನುವಂಥ ಗೊಂದಲ ಸರ್ಕಾರಕ್ಕಿರೋದ್ರಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಏಕಿ ಎಡಿ ಅನ್ನುವಂಥದ್ದನ್ನು ಬಿಟ್ಟು ನಾವು ನಮ್ಮ ನಿಜವಾದ ಜಾತಿ ಯಾವುದು, ಅದು ಮಾದಿಗರು ಅಥವಾ ಛಲವಾದಿಗಳು ಅಥವಾ ಈ ರೀತಿಯಾಗಿ ಬರೆದರೆ ಸ್ಪಷ್ಟವಾಗಿರುವಂಥ ಅಂಕಿಅಂಶಗಳು ಸರ್ಕಾರಕ್ಕೆ ವರದಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಸಮುದಾಯದ ಕಾಲೋನಿಗಳಿಗೆ ಹೋಗಿ ನಾವು ಜಾಗೃತಿಯನ್ನು ಮೂಡಿಸುವ ಮೂಲಕ ಏಕೆ ಎಡಿ ಅಂತೇಳಿ ಬರೆಸಬೇಡಿ, ನಮ್ಮ ಮೂಲ ಜಾತಿಯ ಹೆಸರು ಮಾದಿಗರು ಅನ್ನುವಂಥ ನಿಟ್ಟಿನಲ್ಲಿ ಬರೆಸಬೇಕಂತೇಳಿ ಈ ಒಂದು ಜಾಥವನ್ನು ಆರಂಭ ಮಾಡಿದ್ವಿ. ಸರ್, ಪ್ರಮುಖವಾಗಿ ಸರ್ಕಾರಕ್ಕೆ ನಿಮ್ಮ ಸಮುದಾಯದಿಂದ ಇರುವಂಥ ಬೇಡಿಕೆಗಳು ಸರ್? ಮಾಮೂಲಿ ಮೀಸಲಾತಿ ವರ್ಗೀಕರಣದಲ್ಲಿ ಆಗಿರುವಂಥ ಗೊಂದಲ ಮುಂದುವರೆದ ಭಾಗವಾಗಿ ಹೇಳಿದೆ ನಾನು ಈಗಾಗಲೇ. ಶುರು ಮಾಡಿದೆ. ಕೋಲಾರ ಜಿಲ್ಲೆ ಸೇರಿಕೊಂಡು ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಗೊಂದಲ ಇದ್ದಾವೆ ಅವೆಲ್ಲವನ್ನೂ ಕೂಡ ನಮ್ಮ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ನಾವು ಕೂಡ ಭಾಗವಹಿಸಿಕೊಂಡು ಸುಮಾರು 11-12 ಜಿಲ್ಲೆಗಳಲ್ಲಿ ಪಾದಯಾತ್ರೆ ಪಾದಪೂಜೆಗಳ ಏರ್ಪಡಿಸುವ ಮೂಲಕ ಆ ಭಾಗದಲ್ಲಿ ಎಲ್ಲ ಜನರಿಗೂ ಕೂಡ ಹೀಗೆ ನಮ್ಮ ಜಾತಿಯನ್ನು ಹೇಗೆ ನಮೂದಿಸಬೇಕಂತೇಳಿ ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯದಲ್ಲಿ ಇವತ್ತು ಆರಂಭ ಮಾಡಿದ್ದೀವಿ. ಸರ್, ಈಗಾಗಲೇ ಆಂಧ್ರ ಪ್ರದೇಶದ್ದು ಏನೋ ಕರ್ನಾಟಕದಲ್ಲಿ ಆಗಿಲ್ಲ, ನೀವು ಯಾವ ಥರ ಹೋರಾಟ ಮಾಡ್ತೀರಾ ಸರ್? ಈಗ ಶುರು ಮಾಡಿಬಿಟ್ಟಿದ್ದೀವಿ. ಈಗ ಅವ್ರು ಕೇಳಿರೋದು ಗೊಂದಲ ನಿವಾರಣೆ ಆಗಬೇಕಂತೇಳಿ. ಆ ಗೊಂದಲ ನಿವಾರಣೆ ಮಾಡೋದಕ್ಕೆ 2 ತಿಂಗಳಲ್ಲಿ ನಾವು ಜಾಗೃತಿ ಮೂಡಿಸ್ತೀವಿ. ಆನಂತರ ಮುಂದಿನ ತೀರ್ಮಾನ. ಸರ್ಕಾರ ಬಿಡುಗಡೆ ಮಾಡಲು ಹೊರಟಿರುವ ಜಾತಿ ಗಣತಿ ಬಗ್ಗೆ ಹಲವು ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ಅವ್ರವ್ರ ಸಮುದಾಯಗಳಿಗೆ ಯಾರು ಜಾಸ್ತಿ ಇದ್ದಾರೆ ಅವ್ರು ಸಂತೋಷಪಟ್ಟಿದ್ದಾರೆ, ಯಾರ ಸಮುದಾಯಗಳಿಗೆ ಕಡಿಮೆ ಅಂಕಿಅಂಶ ಸಿಕ್ಕಿದೆ ಅವರಿಗೆ ಅಸಂತೋಷ ಆಗಿದೆ. ಹಾಗಾಗಿ ಒಂದೊಂದು ಸಮುದಾಯದ ಅಭಿಪ್ರಾಯಗಳು ಬೇರೆ ಬೇರೆ ಇರೋದ್ರಿಂದ ಎಲ್ಲ ಸಮುದಾಯಗಳ ಬಗ್ಗೆ ನಾನು ಅಭಿಪ್ರಾಯ ಕೊಡುವಂಥದ್ದು ತುಂಬ ಸೂಕ್ತ ಅಲ್ಲ ಅನ್ನೋಂಥದ್ದು ನನ್ನ ಭಾವನೆ. ಥ್ಯಾಂಕ್ ಯು.